ಹಾಯ್, ನಮಸ್ಕಾರ. ನಾನು ನಿಮ್ಮ ರವಿ ಗುಗ್ರಿ. ಇಂದು ನಾವು ಸುಲಭವಾಗಿ ವರ್ಗಗಳನ್ನು ಕಂಡುಹಿಡಿಯುವ ವಿಧಾನವನ್ನು ತಿಳಿದುಕೊಳ್ಳೋಣ. ಸುಲಭವಾಗಿ ವರ್ಗಗಳನ್ನು ಕಂಡುಹಿಡಿಯುವ ವಿಧಾನ. ಓಕೆ, ನೋಡಿ, ಮೊದಲನೇದಾಗಿ ನಾವು ಕೊನೆಯಲ್ಲಿ ಅಂದರೆ ಬಿಡಿ ಸ್ಥಾನದಲ್ಲಿ 5 ಬಂದರೆ ಅವುಗಳನ್ನು ನಾವು ಸುಲಭವಾಗಿ ಹೇಗೆ ವರ್ಗವನ್ನು ಕಂಡುಹಿಡಿಯೋದನ್ನು ನೋಡೋಣ. ನೋಡಿ, ನಾನು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇನೆ. 2 ಅಂಕಿಯ ಸಂಖ್ಯೆಯನ್ನು ತೆಗೆದುಕೊಳ್ಳುತ್ತೇನೆ. ಉದಾಹರಣೆ 1 15 ಅಂತ ಹೇಳ್ತೇನೆ. ಈ ಒಂದು ವರ್ಗವನ್ನು ನಾವು ಸುಲಭವಾಗಿ ವರ್ಗವನ್ನು ಹೇಗೆ ಕಂಡುಹಿಡಿಯೋದನ್ನು ನಾವು ತೋರಿಸ್ತೀನಿ. ನಾನೀಗ ನೋಡಿ, ಬಿಡಿ ಸ್ಥಾನದಲ್ಲಿ 5 ಇದೆ. 5 × 5 ಮಾಡಿದರೆ 25, ಹೌದಾ? ನಂತರ 10ರ ಸ್ಥಾನದಲ್ಲಿ 1 ಇದೆ. 10ರ ಸ್ಥಾನದಲ್ಲಿ 1 ಇದೆಯಲ್ಲ, ಆ ಸ್ಥಾನದಲ್ಲಿರುವಂಥ ಅಂಕಿಯನ್ನು ನಾವು ನಂತರ ಬರುವಂಥ ಸಂಖ್ಯೆಗೆ ಗುಣಿಸಿದಾಗ ಬಂದಂಥ ಸಂಖ್ಯೆಯನ್ನು ನಾವು ಇಲ್ಲಿ ಹಚ್ಚಿದರೆ, ಅಂದರೆ ನಂತರ ಬರುವಂಥದ್ದು ಯಾವುದು? 1 × 2 ಅಂದರೆ 2. ಈ 2ಅನ್ನು ನಾವು ಇಲ್ಲಿ ಹಚ್ಚಿದರೆ ಈ ಒಂದು 15ರ ವರ್ಗ ಸಂಖ್ಯೆ ಆಗುತ್ತದೆ. ಓಕೆ, ಉದಾಹರಣೆ ಇನ್ನೊಂದನ್ನು ತೆಗೆದುಕೊಳ್ಳೋಣ. ಉದಾಹರಣೆ 25. 25ರ ವರ್ಗ. ನೋಡಿ, ಕೊನೆಯಲ್ಲಿ ಬಿಡಿ ಸ್ಥಾನದಲ್ಲಿ 5 ಇದೆ. 5 × 5 25, ಓಕೆನಾ? ನಂತರ 2 ಇದೆ. 10ರ ಸ್ಥಾನದಲ್ಲಿ 2 ಇದೆ. ಈ 2 ನಂತರ ಬರೋದು ಯಾವುದು? 3. ಅಂದರೆ 2 × 3 ಅಂದರೆ 6. ನಾವು 6 ಬಂದಿದೆ. ಅಂದರೆ ಈ ಒಂದು ಅಂಕಿಯನ್ನು ನಾವು ಇಲ್ಲಿ ಹಚ್ಚಿದರೆ ಈ ಒಂದು 25ರ ವರ್ಗ ಏನಾಗುತ್ತೆ? 625 ಆಗುತ್ತೆ. ಅದೇ ರೀತಿಯಾಗಿ ನಾವು ಇನ್ನೊಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 35ಅನ್ನು ತೆಗೆದುಕೊಳ್ಳೋಣ. ನೋಡಿ, ಯೋಚಿಸಿ. 35ರ ವರ್ಗ ಏನಾಗುತ್ತೆ? ಎಸ್, ಸರಿಯಾದ ಉತ್ತರ. ಅಂದರೆ 5 × 5 25. ನಂತರ 10ರ ಸ್ಥಾನದಲ್ಲಿ 3 ಇದೆ. 3ರ ನಂತರ ಯಾವುದು ಸಂಖ್ಯೆ ಬರುತ್ತೆ? 3 × 4 ಅಂದರೆ 12. ಅಂದರೆ 12 ಬರುತ್ತೆ. ಅಂದರೆ 1225 ಅಂತ ಈ ಒಂದು ವರ್ಗವನ್ನು ಕಂಡುಹಿಡಿಯಬಹುದು. ಅದೇ ರೀತಿಯಾಗಿ ನೀವು ಮಾಡಿ ನೋಡೋಣ. ಇದರ ಒಂದು 45ರ ವರ್ಗ ಯಾವ ರೀತಿ ಕಂಡುಹಿಡಿಯೋದು? ಎಸ್, ಸರಿಯಾದ ಉತ್ತರ. ನೋಡಿ, 5 × 5 ಏನಿದೆ? 25. 10ರ ಸ್ಥಾನದಲ್ಲಿ 4 ಇದೆ. 4ರ ನಂತರ ಬರುವಂಥದ್ದು 5. ಅಂದರೆ 4 × 5 = 20. ಅಂದರೆ 20. 2025 ಇದರ ಒಂದು ವರ್ಗ. ಓಕೆ, ಇದೇ ರೀತಿ ನಾವು ಯಾವುದೇ ಸಂಖ್ಯೆಯನ್ನು ತೆಗೆದುಕೊಂಡು ನಾವು ವರ್ಗವನ್ನು ಕಂಡುಹಿಡಿಯಬಹುದು. ಉದಾಹರಣೆ ನೀವೇ ನೋಡಿ, ಪ್ರಯತ್ನಿಸಿ. ನೋಡಿ, 55 ವರ್ಗ. ನೋಡಿ, 65. ಇವುಗಳನ್ನು ನೀವೇ ಕಂಡುಹಿಡಿಯಿರಿ. ಇದೇ ರೀತಿಯಾಗಿ ಎಲ್ಲವನ್ನು ನೀವು ಕಂಡುಹಿಡಿತಾ ಹೋಗಬಹುದು.